ನರಸಿಂಹ ಸ್ಟಾಪ್ ಸ್ಟಾಪ್ ಸ್ಟಾಪ್. ಏನ್ ಮಿಸ್ಟರ್ ದುರಂತ ರಾವ್ ಇಷ್ಟೊಂದು ಎಕ್ಸೈಟ್ ಆಗಿದ್ದೀರಾ? ನರಸಿಂಹ, ಒಂದ್ ಸೆನ್ಸೇಷನಲ್ ನ್ಯೂಸ್ ನಿನ್ನ ಹತ್ರ ಕನ್ಫರ್ಮ್ ಮಾಡ್ಕೊಳ್ಳೋಣ ಅಂತ ಬಂದೆ. ಓಹೋ ಹೌದಾ? ಏನದು? ನಿನ್ ಹೆಂಡತಿ ನೆಟ್ಗಿದಾಳಂತೆ, ನೀನೇ ನೆಟ್ಗಿಲ್ವಂತೆ, ಹೌದಾ? ಅದಕ್ಕೆ ನಿನ್ ಹೆಂಡತಿಗೆ ಇಷ್ಟು ದಿವಸ ಆದ್ರೂ ಬೈಕೇನೆ ಶುರುವಾಗಿಲ್ವಂತೆ, ಹೌದಾ? ನಿನ್ನತ್ತೆ ಬಹಳ ಫೀಲಿಂಗ್ ಅಲ್ಲಿ ಇದ್ದಾಳಂತೆ, ಹೌದಾ? ಮುಂದೇನ್ ಮಾಡ್ಬೇಕು ಅಂತ ಕೆಲಸ ನಿಂಗಮ್ಮ ಕೂಡ ಸಿಕ್ಕಾಬಳೆ ಟೆನ್ಷನ್ ಅಲ್ಲಿ ಇದ್ದಾಳಂತೆ, ಹೌದಾ? ಎಲ್ಲದಕ್ಕೂ ಉತ್ತರ ಹೇಳ್ತೀನಿ, ಒಳಗೆ ಬನ್ನಿ. ಓಹೋ ಅಷ್ಟೊಂದು ಅರ್ಜೆಂಟಾ? ಇಲ್ವಾ ಮತ್ತೆ? ಹೌದು, ನಿಮ್ಗೆ ಈ ನ್ಯೂಸ್ ಎಲ್ಲ ಯಾಕೆ ಬೇಕು? ಮತ್ತೆ ಇಂಥ ಸೆನ್ಸೇಷನಲ್ ನ್ಯೂಸ್ ನಮಗೆ ಇಷ್ಟು ಥ್ರಿಲ್ ಕೊಡಬೇಕಾದ್ರೆ ಈ ವಿಷಯನ ಬೇರೆಯವ್ರಿಗೆಲ್ಲ ನಾನೇ ಹೇಳಿದ್ರೆ ಇನ್ನೆಷ್ಟು ಥ್ರಿಲ್ ಕೊಡತ್ತೆ ಗೊತ್ತಾ? ನಿಮ್ಗೆ ಬಾ ಇದ್ರೆ ತಾನೇ ಮಾತಾಡೋದು. ಈಗ ಮಾತಾಡ್ತೀರಾ? ಮಾತಾಡಿ ನೋಡೋಣ. ಮಾತ್ ಬರಲ್ಲ. ಈಗೇನ್ ಮಾಡ್ತೀರಾ? ಕೈಯಲ್ಲಿ ಬರೀ ಈಗ ಹೇಗ್ ನ್ಯೂಸ್ ಹೇಳ್ತೀಯಾ? ಮಿಸ್ಟರ್ ರಾವ್, ನಿಮ್ ಗಂಟ್ಲಿಗಾಗಿರೋ ಡ್ಯಾಮೇಜ್ ನಿಂದ ಒಂದು ವಾರ ಏನು ಮಾತಾಡಕ್ ಆಗೋದಿಲ್ಲ. ಎಲ್ಲ ಮೂಗ್ಲಿಂದಾನೇ ಮಾತಾಡಬೇಕು. ನಿಮ್ ಬೆರಳಿಗಾಗಿರೋ ಡ್ಯಾಮೇಜ್ ನಿಂದ 2 ವಾರ ಓಡಾಡ್ಸಕ್ ಆಗೋದಿಲ್ಲ. ನನ್ ಫೀಸು ಅಯ್ಯೋ ದೇವ್ರೆ, ಹೆಂಗಿದ್ದವನು ಹೆಂಗಾಗ್ಬಿಟ್ಟಿದ್ದೀನಲ್ಲಪ್ಪ. ಮುಂದಿನ ಸೂತ್ರ ಜೀವನ ಅಂದ್ರೆ ಅಯ್ಯಯ್ಯೋ ಕಾಂತ, ನಿಮ್ಮ ಅಜ್ಜಿ ಸೂತ್ರಗಳನ್ನ ಪಾಲಿಸಿ ನನ್ನ ಮೂತ್ರನೇ ಬಂದಾಗೋಗೈತೆ. ನನಗೆ ಫಸ್ಟ್ ನೈಟು ಬೇಡ, ಸೆಕೆಂಡ್ ನೈಟು ಬೇಡ, ಲಾಸ್ಟ್ ನೈಟ್ ಮಾಡ್ಕೊಂಡು ರೈಟ್ ಹೇಳೆ ಕಾಂತ. ನಾನು ಇಷ್ಟ ಬೇಗ ರೈಟ್ ಹೇಳಕ್ ಬಂದಿಲ್ಲ, ನಿನ್ಗೊಂದು ಗತಿ ಕಾಣ್ಸಕ್ ಬಂದಿದ್ದೀನಿ. ನನ್ನ ಗತಿ ಕಾಣಿಸೋಕ? ಯಾರ್ ನೀನು? ನಾನು ನಿನ್ನ ಮೊದಲನೇ ಹೆಂಡತಿಯ ಕೊನೆ ತಂಗಿ. ನಮ್ಮ ಅಕ್ಕಂಗ ಅಷ್ಟೊಂದ್ ಕಷ್ಟ ಕೊಟ್ಟಿಲ್ಲ ನೀನು, ಈಗ ನೀನ್ ಅನುಭವಿಸು. ನಡಿ. ಎಲ್ಲಿಗೆ? ಮುಳ್ಳಿನ ಮೇಲೆ ನಡಿ. ಅಯ್ಯಯ್ಯೋ ಕಾಂತ, ಆಗಲ್ಲ ಕಾಂತ. ಆಗಲ್ವಾ? ನಡಿತೀನಿ ನಡಿತೀನಿ. ನಡಿ. ಅಯ್ಯಯ್ಯೋ ಕರ್ಮ. ಅಯ್ಯಪ್ಪ, ಅಯ್ಯೋ. ಏನಮ್ಮ ಇದು? ಔಷಧಿ. ಯಾರಿಗೆ? ನಿನ್ ಗಂಡನ್ಗೆ. ಇದ್ರಲ್ಲಿ ಪವರ್ಫುಲ್ ಆಗಿರೋ ಕಾಮವರ್ಧಿನಿ ಗಿಡಮೂಲಿಕೆಗಳು ಹಾಕಿದೆ. ಇದನ್ನ ಕುಡಿದ ತಕ್ಷಣ ನಿನ್ ಗಂಡನಿಗೆ 1 ನಿಮಿಷನೂ ನೀನ್ ಬಿಟ್ಟಿರೋಕ್ಕಾಗಲ್ಲ. ಅವ್ರಿಗೆ ಈಗೀಗ ಹಾಲ್ ಬಗ್ಗೆ ಏನೋ ಸಂಶಯ ಇದೆ ಅಮ್ಮ. ಆ ಸಂಶಯ ಬರ್ದೇ ಇರ್ಲಿ ಅಂತಾನೆ ನಿನ್ಗೆ 2 ಗ್ಲಾಸ್ ಕೊಡ್ತಾ ಇರೋದು. ಬಲಗಡೆ ಇರೋದು ನಿನ್ ಗಂಡನ್ಗೆ, ಎಡಗಡೆ ಇರೋದು ನಿನಗೆ. ಸರಿಯಾಗಿ ನೆನ್ಪಲ್ಲಿಟ್ಕೋ. ಸರಿ. ತಗೋ ತಗೋ. ಏನದು? ದೊಡ್ಡಮ್ಮ, ಏನಾಯ್ತು? ಏನಿದೆಲ್ಲ? ಅಯ್ಯೋ, ನೀರ್ ಬೇಕು ಅಂತ ಡೈನಿಂಗ್ ಟೇಬಲ್ ಹತ್ರ ಬಂದೆ. ಚೆಕ್ ತಗೊಳ್ಳುವಾಗ ಕೈ ಜಾರಿ ಉಪ್ಪಿನಕಾಯಿ ಬಾಟ್ಲು ಬಿದ್ದು ಹೊಡೆದೋಯ್ತು. ಅಯ್ಯೋ ಬೇಡಿಮ್ಮ, ಕೈಯಿಂದ ಗಾಜು ತೆಗಿಬೇಡಿ. ಅಯ್ಯೋಯ್ಯೋ, ಏನಕ್ಕ ಇದು? ನಿಮ್ ಕೈಯೆಲ್ಲ ರಕ್ತ? ಓಹ್, ನಾನು ಹೋಗಿ ಪ್ಲಾಸ್ಟರ್ ಹಾಕೊಂಡ್ ಬರ್ತೀನಿ. ಅಮ್ಮ, ನೀನ್ ಮುಟ್ಬೇಡ್ವೆ, ನಾನ್ ಪರ್ಕೆ ತಗೊಂಡ್ ಬರ್ತೀನಿ. ಏ ರಾಗಿಣಿ, ನೀನ್ ಹೋಗಿ ಅಳಿಯಂದ್ರಿಗೆ ಹಾಲ್ ಕೊಡು. ನಾನ್ ಒರ್ಸಿಡ್ತೀನಿ, ನೀನ್ ಹೋಗು. ಸರಿಮ್ಮ. ಬಲಗಡೆದು ಮಾವನ್ಗೆ, ಎಡಗಡೆದು ನನಗೆ.
ಗ್ಲಾಸ್ ಹಾಲು ತಗೊಂಬಂದಿದ್ಯಾ? ಇದು ನಿನಗೆ, ಇದು ನನಗೆ. ಓಹೋ, ಇಬ್ರು ಹಾಲು ಕೊಡ್ಬಿಟ್ಟು ಹಾಲ ಮಾಡ್ಬೇಡ ಅಂತೀಯಾ? ಅಯ್ಯೋ ಹೋಗ್ ಮಾವ, ನಿಂದ್ ಯಾವಾಗ್ಲೂ ಇದೇ ಡವ್ವಾಯ್ತು. ನನಗೆ ಅವಮಾನ ಮಾಡ್ತೀಯಾ? ಐ ಆಮ್ ಸಿಂಹ, ನರಸಿಂಹ. ನಿನ್ನ ಈಗಲೇ ಬಗದು ಬಿಡ್ತೀನಿ. ಸದ್ಯ ಬಚಾವ್ ಮಾವ. ಎಲ್ಲಿ? ಯಾಕ್ ಮಾವ ಸಿಂಹ ಬೇಕಿನ ತರ ಬಾಲ ಮುದ್ರಕೊಂಡ್ ಮಲ್ಕೊಂಡ್ಬಿಟ್ಟಿದೆ. ಅದ್ ಯಾವ ಸೀಮೆ ಗಂಡ್ಸೆ ಅವನು? ಅಂತ ನಾಟಿ ಔಷಧಿನೇ ನಾಟ್ಲಿಲ್ಲ ಅವನ್ಗೆ. ಹಾಗಾದ್ರೆ ನನ್ ಜೀವನ ಅಷ್ಟೇ ಏನಮ್ಮ? ಸಂಸಾರ ಸುಖ ಇಲ್ದೆ, ಮಕ್ಕಳು ಮರಿ ಇಲ್ದೇ ಇರೋ ಬರಡು ಬಾಳೇನಮ್ಮ ನಂದು. ಧೈರ್ಯ ಕೆಡ್ಬೇಡ ರಾಗಿಣಿ. ನಾಟಿ ಔಷಧಿನೇ ನಾಟ್ಲಿಲ್ಲ ಅಂದ್ಮೇಲೆ ಅವನ್ ಹೈಬ್ರಿಡ್ ಹುಂಜನೇ ಇರ್ಬೇಕು. ಅದಕ್ಕೆ ಸ್ಟ್ರಾಂಗ್ ಆಗಿರೋ ಇಂಗ್ಲಿಷ್ ಮದ್ದೆ ಕೊಡ್ಬೇಕು. ಆಯ್ತು, ಏನಾದ್ರೂ ಮಾಡ್ಕೊ. ಪುಟ್ಟಿನ ನಾನು ಹೋಗಿ ಸ್ಕೂಲಿಂದ ಕರ್ಕೊಂಡ್ ಬರ್ತೀನಿ. ಟೈಮ್ ಆಯ್ತು. ನೀವ್ ಹೋಗ್ಬಾ, ಅಷ್ಟ್ರಲ್ಲಿ ನಾನು ಆ ಇಂಗ್ಲಿಷ್ ಮದ್ ರೆಡಿ ಮಾಡಿರ್ತೀನಿ. ರೆಡಿ ಮಾಡ್ತೀಯಾ? ಮಾಡು ಮಾಡು. ನೀನ್ ಇಂಗ್ಲಿಷ್ ಮದ್ ರೆಡಿ ಮಾಡಿದ್ರೆ ನಾನ್ ಚೈನಾ ಮದ್ ರೆಡಿ ಮಾಡ್ತೀನಿ. ಅದನ್ ಕುಡಿದ್ರೆ ಅವನ ಹೆಸರಿಗೆ ಮಾತ್ರ ಗಂಡ್ಸು, ಮತ್ತೆ ಇನ್ನೇನಕ್ಕೂ ಲಾಯಕ್ಕಿಲ್ಲ. ಇನ್ ಹಿಂದೆ ಹಾಕೋದ್ರಲ್ಲಿ ಅರ್ಥನೇ ಇಲ್ಲ. ಒಳ್ಳೆ ಡಾಕ್ಟರ್ ಭೇಟಿ ಆಗ್ತೀನಿ, ನನ್ನೆಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೋತೀನಿ. ಎಸ್ ಡಾಕ್ಟರ್, ನಾನು ಟೆನ್ಷನ್ ಅಲ್ಲಿ ಮೆಂಟಲ್ ಆಗ್ಬಿಟ್ಟಿದ್ದೀನಿ. ಐ ನೀಡ್ ಅನ್ ಅರ್ಜೆಂಟ್ ಅಪಾಯಿಂಟ್ಮೆಂಟ್. ಓಕೆ ಡಾಕ್ಟರ್, ಓಕೆ ಡಾಕ್ಟರ್, ಓಕೆ ಓಕೆ. ಓ, ಡಾಕ್ಟರ್ ಫೋನ್ ಮಾಡಿದ್ರ ಅಳಿ ಅಂದ್ರೆ ಏನಾದ್ರೂ ಪ್ರಾಬ್ಲಮಾ? ಪ್ರಾಬ್ಲಮ್ ನನಗ? ಐ ಆಮ್ ಸಿಂಹ, ನರಸಿಂಹ. ಪಂಜಾಬಿ ಹೊಡೆದ್ರೆ ಪಂಚಿಂಗ್ ಸಿಂಹ. ಸಿಂಹನು ಒಂದ್ಸಲ ಮೆಂಟಲ್ ಆಗ್ಬಿಡುತ್ತೆ ಅಂದ್ರೆ ಹುಷಾರಾಗಿರ್ಬೇಕು. ತಗೊಳ್ಳಿ ಹಾಲು ಕುಡಿ. ಅಯ್ಯೋ ಬೇಡ ಬೇಡ. ಚೆನ್ನಾಗಿ ಬಾದಾಮಿ ಅರೆದು ಹಾಕಿದ್ದೀನಿ, ಟೆನ್ಷನ್ ಕಡಿಮೆ ಆಗುತ್ತೆ. ಕುಡೀರಿ ಅಳಿ ಅಂದ್ರೆ. ಅತ್ತೆ, ನಂಗೆ ಒಂದ್ ರೀತಿ ವಾಂತಿ ಬರೋಂಗ್ ಆಗ್ತಾ ಇದೆ. ನೀವೊಂದ್ ಕೆಲಸ ಮಾಡಿ, ತಣ್ಣಗಿರೋ ನೀರಲ್ಲಿ ಸ್ವಲ್ಪ ಲಿಂಬೆಹಣ್ಣು ಹಿಡ್ಕೊಂಡ್ ಬಂದ್ಬಿಡಿ, ಸಾಕು. ಸರಿ ಅಳಿ ಅಂದ್ರೆ. ಹಾಲಲ್ಲಿ ಮಿಸ್ ಆದ್ರೆ ಏನಂತೆ, ತಣ್ಣೀರಲ್ಲಿ ತಂಡ ಮಾಡ್ಬಿಡ್ತೀನಿ ನಿನ್ನ. ತಗೊಳ್ಳಿ ಅಳಿ ಅಂದ್ರೆ ಗಂಗಾಜಲ. ಗಂಗಾಜಲ ದಾಹವನ್ನು ಬಚ್ಚೋ ಔಷಧಿ ಅತ್ತೆ. ಹೌದೌದೌದು, ಎಂತ ದಾಹನ ಬತ್ತಿಸ್ಬಿಡುತ್ತೆ. ಕುಡೀರಿ ಅಳಿ ಅಂದ್ರೆ. ಅಯ್ಯೋ ಪುಟಿ ಪುಟಿ, ಏನಾಯ್ತಮ್ಮ ಏನಾಯ್ತು? ನೋಡಿ, ನಿಮ್ ಮೊಮ್ಮಗಳು ಲಾರಿ ಕೆಳಗಡೆ ಬಿದ್ಬಿಡ್ತಾ ಇದ್ಲು, ಜಸ್ಟ್ ಮಿಸ್ ಆದ್ಲು. ಮಗುನ್ ಕರ್ಕೊಂಡ್ ಬರ್ತೀನಿ ಅಂತ ಹೋಗಿದ್ಲಲ್ಲ ಇವಳು ಮಲ್ತಾಯಿ, ಅವಳಲ್ಲಿ ಕತ್ತೆ ಕಾಯಕ್ ಹೋಗಿದ್ಲಾ? ಅಯ್ಯೋ ಬಿಡ್ತು ಅನ್ನಿ, ತನ್ ಜೀವದ ಮೇಲೆ ಆಸೆ ಬಿಟ್ಟು ರಾಗಿಣಿ ನಿಮ್ ಮೊಮ್ಮಗಳನ್ನ ಕಾಪಾಡಿದಾಳೆ ಗೊತ್ತಾ? ಇಲ್ಲ ಅಂದಿದ್ರೆ ನಿಮ್ ಮೊಮ್ಮಗಳ ಮುಖನ ನೀವ್ ನೋಡ್ತಾ ಇರ್ಲಿಲ್ಲ ಇವತ್ತು. ಈಗ ಎಲ್ಲಿದ್ದಾಳೆ ಅವಳು? ಹಾಸ್ಪಿಟಲ್ ಅಲ್ಲಿ ಇದ್ದಾಳೆ. ರಾಗಿಣಿಗೇನಾದ್ರು ಜೀವಕ್ಕೇನು ತೊಂದ್ರೆ ಇಲ್ವಂತೆ. ಹೌದಾ ಅತ್ತೆ, ನೀವ್ ಮಗು ನೋಡ್ಕೊಂಡು ಮನೇಲಿರಿ, ನಾನು ಈಗ ಆಸ್ಪತ್ರೆಗೆ ಬಂದ್ಬಿಡ್ತೀನಿ. ಏನಾಯ್ತು? ನಡೀರಿ, ಎಲ್ಲ ಹೇಳ್ತೀನಿ, ನಡೀರಿ. ಎಲ್ಲಾ ಕಡೆನೂ ಮಲ್ತಾಯಿ ಅಂದ್ರು ಮಕ್ಕಳು ಜೀವ ತೆಗಿಯಕಂತಾನೆ ಬರ್ತಾರೆ. ಆದ್ರೆ ನಮ್ ಪುಟ್ಟಿ ಅದೃಷ್ಟ ನೋಡಿ, ಇಲ್ಲಿ ಮಲ್ತಾಯಿನೇ ತಾಯಿಯಾಗಿ ಜೀವ ಉಳಿಸಿದಾಳೆ. ಇದಕ್ಕಿಂತನೂ ಮುಂಚೆ ಒಂದ್ಸಾರಿ ಕಾರ್ ಬಂದ್ ಗುದ್ಬಿಡ್ತಾ ಇತ್ತು, ಆಗ್ಲೂ ಅವಳೇ ಕಾಪಾಡಿದ್ಲು. ಹುಚ್ಚುಚ್ಚಾಗಿ ಓಡ್ತಿ ಅಂತ ಒಂದೆರಡು ಏಟು ಹಾಕಿದ್ಲು. ಏನಾಯ್ತು ಪುಟ್ಟಿ, ಯಾಕೆ ಅಳ್ತಿದೀಯಾ? ಚಿಕ್ಕಮ್ಮ ಹೊಡೆದ್ಲು.
ಡಾಕ್ಟ್ರು. ನಿಜವಾಗ್ಲೂ ಪುಟ್ಟಿ ತುಂಬಾ ಅದೃಷ್ಟವಂತಲು. ಬರ್ತೀನಮ್ಮ, ಬರ್ತೀನಿ. ನಾನೆಂತ ತಪ್ಪು ಮಾಡ್ಬಿಟ್ಟೆ. ಮಲ್ತಾಯಿಂದರ್ಲು ಒಳ್ಳೆಯವರಿರ್ತಾರೆ ಅಂತ ನಾನ್ ಯಾಕೆ ಅನ್ಕೊಳ್ಳಿಲ್ಲ. ಅನ್ಯಾಯವಾಗಿ ಒಂದು ಹೆಣ್ಣಿನ ಬಾಳನ್ನೇ ಹಾಳು ಮಾಡ್ತಿದ್ದೆ. ಕೊನೆಗೂ ಆ ದೇವ್ರು ನನ್ ಕಣ್ ತರಿಸ್ಬಿಟ್ಟ. ಡಾಕ್ಟರ್, ಈಗ ಹೇಗಿದ್ದಾಳೆ ರಾಗಿಣಿ? ನಥಿಂಗ್ ಟು ವರಿ, ಶಿ ಇಸ್ ಪರ್ಫೆಕ್ಟ್ಲಿ ಆಲ್ ರೈಟ್. ಲಾರಿ ಹೊಡೆ ಶಾಕ್ ನಲ್ಲಿ ಸ್ವಲ್ಪ ಪ್ರಜ್ಞೆ ತಪ್ಪಿತ್ತು ಅಷ್ಟೇ. ಈಗ ಅವಳನ್ನ ಕರ್ಕೊಂಡು ಹೋಗ್ಬೋದು. ಓಕೆ, ಈಗಲೇ ಮನೆ ಕರ್ಕೊಂಡು ಹೋಗ್ಬೋದು. ನಾಯಿ ಕಣ್ಣು, ನರಿ ಕಣ್ಣು, ಗೂಬೆ ಕಣ್ಣು, ಕಾಗೆ ಕಣ್ಣು, ಎಲ್ಲ ಕಣ್ಣು ಸಿಡಿದೋಗ್ಲಿ. ತಗೊಂಡೋಗು. ದೊಡ್ಡಮ್ಮ. ರಾಗಿಣಿ ನೋಡಮ್ಮ, ಇನ್ಮೇಲೆ ಇವಳ ಸಂಪೂರ್ಣ ಜವಾಬ್ದಾರಿ ನಿಂದೇ ಅಮ್ಮ. ಇಷ್ಟು ದಿನ ನೀನು ಮಲ್ತಾಯಿ ಅಂತ ತಪ್ಪು ತಿಳ್ಕೊಂಡಿದ್ದೆ. ಆದ್ರೆ ಪುಟ್ಟಿಗೆ ನೀನೇ ನಿಜವಾದ ತಾಯಿ ಕಣಮ್ಮ. ಇನ್ನು ನಿಶ್ಚಿಂತೆಯಿಂದ ನಾನು ಊರಿಗೆ ಹೋಗ್ಬೋದು. ಕಾಲಲ್ಲಿ ಬರ್ದ್ಬಿಟ್ಟು ಎಲ್ಲರಿಗೂ ತೋರಿಸ್ತೀಯಾ? ನಿನ್ನ ಕಾಲ ಮುರಿದಾಕ್ಬಿಡ್ತೀನಿ. ಪೋಸ್ಟ್ ಅನ್ನು ಬರೆದು ಗೋಡೆ ಕಟ್ಟಿದ್ಯಾ? ಗೋಡೆ ಇದೇ ಕಾಲಲ್ಲ ನೀನು ಬರ್ದಿದ್ದು. ಕಾಲು ದುಡ್ಡು ಕೊಡಮ್ಮ ನೀವು. ಆ ಕಡೆ ಏನು ಹೇಳ್ತಾ ಇದಾರೆ? ಟೊಮೆಟೊ ಒಂದ್ ಕೆಜಿ ಕೊಡಪ್ಪ. ಇದೇನ್ ದುರಂತರ, ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ತಿದ್ದೀರಾ? ನೋಡಿ ಅಣ್ಣ, ಅಷ್ಟೊತ್ತಿಂದ ಏನೋ ಹೇಳ್ತಾ ಇದಾರೆ, ನಮ್ಗೆ ಏನು ಅರ್ಥ ಆಗ್ತಿಲ್ಲ. ನೀವಾದ್ರೂ ಕೇಳಿ ಅಣ್ಣ. ಓಹೋ, ಹಾ, ಏನ್ ನಿಮ್ ಪ್ರಾಬ್ಲಮ್ ದುರಂತರ? ಓ ರಾಮ ರಾಮ, ನೀವ್ ಈ ವಯಸ್ಸಿನಲ್ಲಿ ನಮ್ಮ ಏರಿಯಾ ಹೆಂಗಸ್ರ ಬಗ್ಗೆ ನೀವ್ ಹೀಗೆಲ್ಲ ಮಾತಾಡೋದಾ? ನೀವ್ ಹೇಳಿದ್ ಇವ್ರಿಗ? ಇವ್ರಿಗೆ? ಇವ್ರು? ಅಯ್ಯೋ ದೇವ್ರೇ, ನೀವಿಷ್ಟು ಒಳ್ಳೆ ಪತಿವ್ರತೆಯರ ಬಗ್ಗೆ ಹೀಗೆಲ್ಲ ಮಾತಾಡೋದಾ? ಏನೇನ ಇವ್ನು ಹೇಳ್ತಾ ಇರೋದು? ಅಮ್ಮ, ಅವನ್ ಹೇಳ್ದ ಇಲ್ಲಿರೋ ಹೆಂಗಸ್ರಲ್ಲಿ ಯಾರ ನರ್ತನೂ ಸರಿ ಇಲ್ಲ ಅಂತೆ, ನಿಮ್ಮಲ್ಲಿ ಯಾರು ಪತಿವ್ರತೆ ಇರಲಿಲ್ಲ ಅಂತೆ, ನೀವೆಲ್ಲ ನರ್ತಕಟ್ಟವರಂತೆ. ಬಿಡಿ ನೋಡಿ, ನಮ್ಮ ಯಜಮಾನ್ರಿ ಇವ್ರು ತುಂಬಾ ಒಳ್ಳೆಯವರು. ನಾನು ಇವ್ರನ್ನ ಮನೆ ಕರ್ಕೊಂಡೋಗಿ ಬುದ್ಧಿ ಹೇಳ್ತೀನಿ. ಇನ್ಮೇಲೆ ಯಾವತ್ತೂ ಈ ತರ ಆಗಲ್ಲ. ಬನ್ರಿ, ಬನ್ನಿ, ನಿಧಾನ ಬನ್ನಿ, ನಾನ್ ಶಾಖ ಕೊಡ್ತೀನಿ. ಬನ್ನಿ, ನಡೀರಿ. ನೋವಾಗುತ್ತಾ?